ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಏರ್ಟೆಲ್ ಬಂತು, ಜಿಯೋ ಬಂತು, ಎಲ್ಲವೂ ಕೂಡ 5 ಪೈಸೆ 10 ಪೈಸೆ ಅಂತ ಹೇಳಿ ಮನೆಯಾಗ ಉಳಿದಿದ್ದು ಯಾವ್ದು? BSNL. ಉಳಿಯುವಂತದ್ದು ಸರ್ಕಾರಿ ಶಾಲೆಗಳೇನು? ನನ್ನ ಹೆಸರು ಸ್ವಾತಿ. ನನ್ನ ಹೆಸರು ಆರತಿ. ನನ್ನ ಹೆಸರು ಇಂದು. ಮತ್ತೆ ಅವರೆಲ್ಲ ಕೂಡ ಸರ್ಕಾರಿ ಶಾಲೆಯಿಂದನೇ ಹೋಗಿರೋರು. ಒಂದು ಒಳ್ಳೆ ಲುಕ್ ಕೊಡೋಣ ಈ ಶಾಲೆಗೆ. ನನ್ನ ಹೆಸರು ಪೃಥ್ವಿ. ನಾನು 5ನೇ ತರಗತಿ ಓದುತ್ತಿದ್ದೇನೆ. ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದೇನೆ. ಪ್ರಗತಿ ಚಾರಿಟೇಬಲ್ ಇಂದ ಮುನೇಶ್ ಸರ್ ಅವರು ನಮಗೆ ಬುಕ್ಕು, ಪೆನ್ಸಿಲ್, ಪೆನ್ನು ಇವೆಲ್ಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಈ ತರದ ಸರ್ಕಾರಿ ಶಾಲಾ ಮಕ್ಕಳೊಟ್ಟಿಗೆ ಕೆಲಸ ಮಾಡ್ತಿದೆ. 7 ಜಿಲ್ಲೆಗಳಲ್ಲೂ ಕೂಡ ನಾವೆಲ್ಲೋದ್ರೂ ಕೂಡ ಈ ತರದ ಒಂದು ಮಕ್ಕಳ ಒಂದು ಸ್ಟ್ರೆಂತ್ ಇರುವಂತ ಶಾಲೆಯನ್ನು ನೋಡಿ ನನಗೆ ಬಹಳಷ್ಟು ಖುಷಿ ಆಗಿ, ಇನ್ನೂ ಸರ್ಕಾರಿ ಶಾಲೆಗೆ ಕಳಿಸ್ತಾರ ಅನ್ನೋಂತ ಮಾತನ್ನ ಅಂತಾರೆ ಅಂತೇಳಿ ಎಷ್ಟೋ ಜನ ಪೇರೆಂಟ್ಸ್ ಕಾನ್ವೆಂಟ್ಸ್ ಕಳಿಸ್ತಾರೆ. ಆದ್ರೆ ಇಲ್ಲಿರೋಂತ ಪೇರೆಂಟ್ಸ್ ಯಾರು ಏನಾದ್ರು ಅಂದ್ಕೊಳ್ಳಿ, ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಉತ್ತಮವಾದಂತ ಶಿಕ್ಷಣ ಕೊಡ್ತಕ್ಕಂತ ಗುರುಗಳಿದ್ದಾರೆ, ಅವ್ರಿಗೆ ಒಳ್ಳೆ ಒಂದು ಬೋಧನೆ ಮಾಡ್ತಕ್ಕಂತ ಗುರುಗಳಿದ್ದಾರೆ. ಅದನ್ನ ಅರ್ಥಕೊಂಡಿರ್ತಕ್ಕಂತ ಪೇರೆಂಟ್ಸ್ಗೆ ಅಂದ್ರೆ ಪೋಷಕರಿಗೆ ಮೊದಲನೇದಾಗಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸಿ. ಇವತ್ತು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರು ಬಡತನದಲ್ಲಿ ಇದೇ ಸರ್ಕಾರಿ ಶಾಲೆಗಳಲ್ಲಿ ಓದಿ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಸಂಸ್ಥೆಯನ್ನ 8 ವರ್ಷಗಳಲ್ಲಿ ಕಟ್ಟಿ ಇವತ್ತು ಕೋವಿಡ್ ಬಂದಂತ ಸಮಯದಲ್ಲಿ 25,000 ಕುಟುಂಬಗಳಿಗೆ ಆಹಾರ ಧಾನ್ಯದ ಕಿಟ್ ಅನ್ನು ಕೊಟ್ಟಿದೆ. ಮತ್ತೆ 9 ನಿರಾಶ್ರಿತರಿಗೆ ಮನೆಗಳನ್ನು ಕಟ್ಟಿಸ್ಕೊಟ್ಟಿರ್ತಕ್ಕಂಥದ್ದು, 153 ಸರ್ಕಾರಿ ಶಾಲೆಗಳಿಗೆ ಅಪ್ಗ್ರೇಡ್ ಮಾಡಿರ್ತಕ್ಕಂಥದ್ದು, ಸುಣ್ಣ ಬಣ್ಣ ಹೊಡೆದಿರ್ತಕ್ಕಂಥದ್ದು, ಸೋರ್ತಕ್ಕಂಥದ್ದಕ್ಕೆ ಸುರ್ಕಿ ಹಾಕಿರ್ತಕ್ಕಂಥದ್ದು, ನೆಲ ಹಾಸುಗಳಿಗೆ ಟೈಲ್ಸ್ ಅನ್ನು ಹಾಕೊಟ್ಟಿರ್ತಕ್ಕಂಥದ್ದು, ಮಕ್ಕಳ ಕಲಿಕೆಯಾಗಿ ಬೇಕಾಗಿರ್ತಕ್ಕಂಥ ನಲಿಕಲಿ ಚೇರ್ಸ್ ಟೇಬಲ್ಸ್ ಅನ್ನ ಸುಮಾರು ಶಾಲೆಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಮಕ್ಕಳಿಗೆ ಮೊನ್ನೆ ಗುಡಪಲ್ಲಿ ಕ್ಲಸ್ಟರ್ ಮತ್ತೆ ಬೈರ್ಕೂರ್ ಕ್ಲಸ್ಟರ್ ಅಲ್ಲಿ 1,000 ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟಿರ್ತಕ್ಕಂಥದ್ದು. ಈ ವರ್ಷ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ 2,500 ಮಕ್ಕಳಿಗೆ ಸಮವಸ್ತ್ರ ಕೊಡ್ತಕ್ಕಂಥದ್ದನ್ನ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಹಮ್ಮಿಕೊಂಡು ನಾವೆಲ್ಲರೂ ಮೊಬೈಲ್ ಬಳಸ್ತಾ ಇದೀವಿ. ಆದ್ರೆ ಏರ್ಟೆಲ್ ಬಂತು, ಜಿಯೋ ಬಂತು, ಎಲ್ಲವೂ ಕೂಡ 5 ಪೈಸೆ 10 ಪೈಸೆ ಅಂತ ಹೇಳಿದ್ರು. ಆದ್ರೆ ಕೊನೆಯಾಗ ಮತ್ತೆ ಏನ್ ಮಾಡಿದ್ರು, ನಮ್ಮ ಮೇಲೆ ತಲೆ ಮೇಲೆ ಹಾಕಿದ್ರು. ಕೊನೆಯಾಗ ಉಳಿದಿದ್ದು ಯಾವ್ದು? BSNL. ಅದೇ ರೀತಿ ನಾಳೆ ಬೆಳಗ್ಗೆ ಎಲ್ಲಾ ಖಾಸಗಿ ಶಾಲೆಗಳು ಮುಚ್ತವೆ, ಉಳಿಯುವಂತದ್ದು ಸರ್ಕಾರಿ ಶಾಲೆಗಳೇ ಅನ್ನುವಂಥದ್ದನ್ನ ಇವತ್ತು ಈ ಗ್ರಾಮದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಒಂದು ಗುರುಕುಲದಲ್ಲಿ ಶಿಕ್ಷಕರು ಎಷ್ಟು ಪ್ರಬುದ್ಧರಾಗಿರ್ತಾರೋ ಆ ಗ್ರಾಮದ ಮಕ್ಕಳು ಮತ್ತೆ ಆ ಗ್ರಾಮಸ್ಥರು ಅಷ್ಟೇ ಪ್ರಬುದ್ಧರಾಗಿರ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ. ನಾನು 5ನೇ ತರಗತಿ ಓದುತ್ತಿದ್ದೇನೆ. ನನ್ನ ಸ್ಕೂಲ್ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಬುಕ್ಸು, ಪೆನ್ನು, ಪೆನ್ಸಿಲ್ ಮುನೇಶ್ ಸರ್. ತುಂಬಾ ಖುಷಿ ಅನ್ಸುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮನುಷ್ಯರಿಗೆ ಬೇಕಾಗಿರೋದು ಆರೋಗ್ಯ, ಶಿಕ್ಷಣ. ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಪ್ರವೃತ್ತಿ ನಮ್ಮ ಮುನೇಶ್ ಸರ್. ನಮ್ಮ ಬೈರ್ಕೂರು ಕ್ಲಸ್ಟರ್ ಅಲ್ಲಿ ಸುಮಾರು ಶಾಲೆಗಳಲ್ಲಿ ಬಟ್ಟೆ ಆಗ್ಬೋದು, ಊಟದ ವ್ಯವಸ್ಥೆ ಆಗ್ಬೋದು, ಮತ್ತೊಂದಾಗ್ಬೋದು. ಯಾಕಂದ್ರೆ ಈ ಅಸಮಾನತೆ ಹೋಗ್ಬೇಕಾದ್ರೆ, ಬಡತನ ಕಡಿಮೆ ಆಗ್ಬೇಕಾದ್ರೆ, ನಮ್ಮಲ್ಲಿ ಸಾಮಾಜಿಕ ಜಾಗೃತಿ ಬರಬೇಕಾದ್ರೆ, ನಾವು ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅಥವಾ ಒಂದು ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂದ್ರೆ ಶಿಕ್ಷಣ. ಶಿಕ್ಷಣ ಇಲ್ಲದೆ ಯಾವುದನ್ನು ಸಾಧಿಸಕ್ಕೆ ಅಸಾಧ್ಯ. ಇಲ್ಲಿ ಮಕ್ಕಳು ಯಾರಿಗಿಂತಾನು ಕಡಿಮೆ ಇಲ್ಲ. ನಮ್ಮ ಸರ್ಕಾರಿ ಶಾಲೆಗಳು ಯಾವುದಕ್ಕೂ ಕಡಿಮೆ ಇಲ್ಲ. ಈಗ ನಮ್ಮ ದೇಶವನ್ನ ಆಳ್ವಿಕೆ ಮಾಡ್ತಕ್ಕಂಥ ಎಲ್ಲಾ ಪ್ರಭಾವಗಳು ಕೂಡ, ಪ್ರಭಾವಿ ವ್ಯಕ್ತಿಗಳು ಅಂದ್ರೆ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದೋರು. ಇಲ್ಲಿ ಸಮಾಜ ಸೇವೆ ಮಾಡ್ತಕ್ಕಂಥ ದಾನಿಗಳಿದ್ದಾರೆ. ಅವರ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಅವರು ಮುಂದೆ ಬಂದಿದ್ದಾರೆ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ. ಒಳಗೇರಿನಲ್ಲಿ ಗ್ರಾಮದ ಶಾಲೆಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ. ನಾನು ಈಗ 5ನೇ ತರಗತಿ ಓದುತ್ತೇನೆ. ಮುನೇಶ್ ಸರ್ ಬುಕ್ಸು ಎಲ್ಲ ಕೊಟ್ಟರು. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ಒಳಗಡೆನಲ್ಲಿ. ಮುನೇಶ್ ಸರ್ ಬುಕ್ಸು, ಪೆನ್ನು, ಎಲೇಸರು, ಶಾರ್ಪ್ನರು, ಕಲರ್ಸ್, ಪೆನ್ಸಿಲ್ಸ್ ಎಲ್ಲರೂ ಕೊಟ್ಟಿದ್ದಾರೆ. ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಾ ಇದೆ. ಏನ್ ಹೇಳ್ತೀಯ ಸರ್ಗೆ? ಥ್ಯಾಂಕ್ಸ್. ನನ್ನ ಹೆಸರು ಆರತಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಒಳಗೇರನಹಳ್ಳಿ. ಮುನೇಶ್ ಸರ್ ಬುಕ್ಸು, ಪೆನ್ನು, ಪೆನ್ಸಿಲ್,
ಶಾರ್ಪ್ ಮೆಂಡರು, ಎರೇಸರು, ಪ್ರೈನ್ಸ್ ಎಲ್ಲ ಕೊಟ್ರು. ಮುನೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಂದು. ನಾನು 4ನೇ ತರಗತಿ ಓದುತ್ತಿದ್ದೇನೆ. ನಾನು ಇವಾಗ ಮುನೇಶ್ ಸಾರು ನನಗೆ ಬುಕ್ಸು, ಪೆನ್ಸು ಎಲ್ಲ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದ. ಒಂದು ಸರ್ಕಾರಿ ಶಾಲೆ ಉಳಿಸ್ಬೇಕಂತ ಅಂದ್ರೆ ಅದ್ರದಲ್ಲಿ ಪಾತ್ರ ಯಾರ್ದಿರಪ್ಪ ಅಂತಂದ್ರೆ ಊರಿನ ಗ್ರಾಮಸ್ಥರದೇ ಆಗಿರುತ್ತೆ. ಈಗ ನೀವೆಲ್ಲ ಮಕ್ಕಳನ್ನ ಸೇರಿಸಿಲ್ಲ ಅಂತಂದ್ರೆ ಸರ್ಕಾರಿ ಶಾಲೆ ಮುಚ್ಚಬೇಕು ತಾನೆ. ಸೊ ಹಾಗಾಗಿ ಇವತ್ತೆಲ್ಲ ನೀವು ಇಲ್ಲಿ ಕೂತ್ಕೊಂಡಿದ್ದೀರ ಅಂತಂದ್ರೆ ನಿಮ್ ಮಕ್ಕಳೆಲ್ಲ ಇಲ್ಲಿ ಓದ್ತಿದಾರೆ ಅಂತ ಅರ್ಥ. ನಿಮ್ ಮಕ್ಕಳೆಲ್ಲ ಇಲ್ಲಿ ಓದ್ತಿದಾರೆ ಅಂತಂದ್ರೆ ಈ ಊರಲ್ಲಿ ಶಾಲೆ ಉಳಿದಿದೆ ಅಂತ. ಮಕ್ಕಳನ್ನ ಇಷ್ಟು ಸೇರಿಸಿದ್ರಲ್ಲ, ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ. ನಿಮ್ಮ ಶಾಲೆಯನ್ನ ನೀವು ಉಳಿಸ್ಕೊಂಡಿದ್ರ. ಒಂದ್ ಊರಲ್ಲಿ ಏನಾದ್ರು ಗುರ್ತಿಸ್ಬೇಕಂತಂದ್ರೆ ಆ ಊರಿನಲ್ಲಿರುವಂತ ಶಾಲೆ, ಆ ಊರಿನಲ್ಲಿರುವಂತ ಒಂದು ದೇವಸ್ಥಾನ, ಈ ಎರಡರಿಂದ ಆ ಊರಿಗೆ ಹೆಸರು ಬರೋದು. ನಾವು ಪ್ರತಿ ಸರಿ ಯಾವುದೇ ಶಾಲೆಗೆ ಹೋದ್ರು ಕೂಡ ನಾನು ಹೇಳೋದನ್ನಿದೆ, ಆ ಶಾಲೆಯಲ್ಲಿ ಆ ಊರಿನ ಸರ್ಕಾರಿ ಶಾಲೆ ಉಳಿಬೇಕಂತಂದ್ರೆ ಒಂದೇನಪ್ಪ ಅಂತಂದ್ರೆ ಆ ಸರ್ಕಾರಿ ಶಾಲೆ ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕು. ಈಗ ಪ್ರೈವೇಟ್ ಶಾಲೆಗೆ ಯಾಕೆ ಹೋಗ್ತಾರೆ ಮಕ್ಕಳೆಲ್ಲ? ತುಂಬಾ ಚೆನ್ನಾಗಿ ಕಟ್ಟಿರ್ತಾರೆ, ಮನೆ ಹತ್ರನೇ ವ್ಯಾನ್ ಬರುತ್ತೆ, ಕಲರ್ಫುಲ್ ಆಗಿರುತ್ತೆ, ಅಲ್ಲಿ ಎಷ್ಟು ಬೇಜಾನ್ ಸುಮಾರು ಜನ ಟೀಚರ್ಸ್ ಇರ್ತಾರೆ. ಸೊ ಒಳ್ಳೆ ಯೂನಿಫಾರ್ಮ್ ಕೊಡ್ತಾರೆ, ಒಳ್ಳೆ ಶೂ ಕೊಡ್ತಾರೆ, ಮಕ್ಕಳಿಗೆ ಪ್ರೆಷರ್ ಆದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಹೋಮ್ ವರ್ಕ್ ಕೊಡ್ತಾರೆ. ಸೊ ಇದೆಲ್ಲ ನೋಡಿ ಏನಾಗ್ತದೆ ಅಂತಂದ್ರೆ ಪೇರೆಂಟ್ಸ್ ಏನಾಗುತ್ತಂತಂದ್ರೆ ಸ್ಕೂಲ್ ಅಂದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು, ನೋಡಿ ನಿಜವಾಗ್ಲೂ ಹಂಗೆ ಇದ್ರೇನೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ವ್ಯಾಮೋಹ ಬೆಳೆಸ್ಕೊಂಡು ನಿಮ್ಮ ಮಕ್ಕಳನ್ನ ಕಳಿಸ್ತೀವಿ. ಅದೇ ವಾತಾವರಣವನ್ನ ನಾವು ಸರ್ಕಾರಿ ಶಾಲೆಯಲ್ಲಿ ಕ್ರಿಯೇಟ್ ಮಾಡಿದಾಗ ಒಳ್ಳೆ ಯೂನಿಫಾರ್ಮು, ಕೂತ್ಕೊಳ್ಳೋದಕ್ಕೆ ಒಳ್ಳೆ ಶಾಲೆ, ಸೋರ್ದಿರುವಂತ ಶಾಲೆ, ಮತ್ತೆ ಕಾಂಪೌಂಡ್ ವ್ಯವಸ್ಥೆ, ಆಟ ಆಡ್ಕೊಳ್ಳೋದಕ್ಕೆ ಬೇಕಾಗಿರುವಂತ ವ್ಯವಸ್ಥೆಗಳು, ಮತ್ತೆ ಕಂಪ್ಯೂಟರು, ಮತ್ತೆ ಪ್ರತಿಯೊಂದು ಲ್ಯಾಬು, ಇದೆಲ್ಲ ಕೂಡ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ತರ ಎಲ್ಲ ಒಂದು ಸಂಪನ್ಮೂಲಗಳನ್ನ ನಾವು ಒದಗಿಸ್ಕೊಟ್ಟಾಗ ಆ ಶಾಲೆಯನ್ನ ಉಳಿಸ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ. ನಾವೇನು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಂತ ನಾವು ಪಣ ತೊಟ್ಟಿದ್ವಿ. ಈಗಾಗಲೇ ನಮ್ಮ 155 ಸರ್ಕಾರಿ ಶಾಲೆಗಳಿಗೆ ಪೇಂಟ್ ಮಾಡಿಸಿದ್ವಿ, ಕಾಂಕ್ರೀಟ್ ಹಾಕ್ಸಿದೀವಿ, ಟೈಲ್ಸ್ ಹಾಕ್ಸಿದೀವಿ, ಕಾಂಪೌಂಡ್ಗಳು ಕಟ್ಸಿದೀವಿ, ಆಮೇಲೆ ಶೀಟ್ ಹಾಕ್ಸ್ಕೊಟ್ಟಿದೀವಿ, ಯೂನಿಫಾರ್ಮ್ಸ್ ಕೊಟ್ಟಿದೀವಿ. ಎಲ್ಲಾ ರೀತಿಯಲ್ಲೂ ಕೂಡ ಏನೆಲ್ಲ ಕೊಟ್ರೆ ಸರ್ಕಾರಿ ಶಾಲೆ ಉಳಿಯುತ್ತೆ ಅದನ್ನೆಲ್ಲ ಕೂಡ ನಾವು ಇವತ್ತು ಕೊಟ್ಟು ಅದನ್ನ ಉಳಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆ ಶಾಲೆಗಳ ಉಳಿಬೇಕಂತಂದ್ರೆ ಆ ಗ್ರಾಮಸ್ಥರೇ ನಿರ್ಧಾರ ಮಾಡ್ಬೇಕಾಗುತ್ತೆ, ಮಕ್ಕಳನ್ನಲ್ಲಿ ಸೇರಿಸಬೇಕಾಗುತ್ತೆ. ಆಗ ಮಾತ್ರ ಸರ್ಕಾರಿ ಶಾಲೆಗಳು ಉಳಿಸಿದ್ರೆ ಏನಾಗುತ್ತಂತಂದ್ರೆ ಸಮಾಜದಲ್ಲಿರುವಂತ ಪ್ರತಿಯೊಬ್ಬ ಬಡವನ ಮಗುಗೂ ಕೂಡ ಶಿಕ್ಷಣ ಸಿಗುತ್ತೆ. ಜ್ಞಾಪಕ ಇನ್ನು ಒಳ್ಳೆ ಕ್ವಾಲಿಟಿ ಆದಂತ ಒಂದು ಪ್ರಾಥಮಿಕ ಶಿಕ್ಷಣ ಸಿಕ್ಕಿದ್ರೆ SSLC ಮಾಡೋದು ಈಸಿ ಆಗುತ್ತೆ, IAS IPS ಮಾಡೋದು ಈಸಿ ಆಗುತ್ತೆ, ಇಂಜಿನಿಯರಿಂಗ್ ಮಾಡೋದು ಈಸಿ ಆಗುತ್ತೆ. ನೀವು ಆಲೋಚನೆ ಮಾಡಿ, ಸುಮಾರು ಮಕ್ಕಳು ಯಾರೆಲ್ಲ ಇವತ್ತು IAS IPS ಇಂಜಿನಿಯರಿಂಗ್ ಪೊಲೀಸ್ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೋಗಿರ್ತಾರೋ ಅವರೆಲ್ಲ ಕೂಡ ಪ್ರಾಥಮಿಕ ಶಿಕ್ಷಣದಲ್ಲಿ ಒಳ್ಳೆ ಬೇಸ್ಮೆಂಟ್ ಸಿಕ್ಕಿರುತ್ತೆ. ಮತ್ತೆ ಅವರೆಲ್ಲ ಕೂಡ ಸರ್ಕಾರಿ ಶಾಲೆಯಿಂದನೇ ಹೋಗಿರೋರು. ಕನಸು ಕಾಣ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಬಟ್ ನೀವು ಕನಸು ಕಾಣ್ತಿದ್ದೀರಾ ಅಂತ ನಮ್ಗೆ ಅನಿಸ್ತಿದೆ. ಸೊ ಹಾಗಾಗಿ ನಿಮ್ಮ ಕನಸು ನೆರವೇರ್ಬೇಕಂತಂದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ. ನಮ್ ಕೈಲಾದಷ್ಟು ಲಾಸ್ಟ್ ಟೈಮ್ ನಾವು ಯೂನಿಫಾರ್ಮ್ಸ್ ಎಲ್ಲ ಕೊಟ್ಟಿದೀವಿ, ನೋಡೋದಕ್ಕೆ ಎಷ್ಟು ನೀಟಾಗಿ ಕಾಣ್ತಾ ಇದ್ರೆ ಮಕ್ಕಳೆಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ಇನ್ನೂ ಹಲವಾರು ರೀತಿಯಲ್ಲೂ ಕೂಡ ನಿಮ್ ಶಾಲೆಗೆ ನಾವು ಕೈ ಜೋಡಿಸ್ತೀವಿ. ಈಗ ಗ್ರಾಮಸ್ಥರೆಲ್ಲ ಹೆಂಗ್ ಕೈ ಜೋಡಿಸಿದ್ರೆ ನಾವು ಕೂಡ ಕೈ ಜೋಡಿ ನಿಮ್ ಶಾಲೆಗೆ ಇನ್ನೂ ಏನು ಪೇಂಟ್ ಅಂತ ಆ ಪೇಂಟ್ ಕೂಡ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಹಾಗಾಗಿ ಒಂದು ಒಳ್ಳೆ ಲುಕ್ ಕೊಡೋಣ ಈ ಶಾಲೆಗೆ. ಇಷ್ಟೊಂದು ಸ್ಟ್ರೆಂತ್ ಇದೆ.